ಕೆಲಸ ಮಾಡ್ತೀವಿ ನಿಮ್ಮ ಬಗ್ಗೆ ಮಾಹಿತಿ ಇದೆ, ತಿಳ್ಕೊಂಡೇ ಮಾತಾಡ್ತಾರೆ. ತಹಸೀಲ್ದಾರ್ ಅವ್ರಿಗೆ 1 ವಾರ ಗಡುವು ಕೊಟ್ಟಿದ್ದೀವಿ. ಒತ್ತುವರಿ ಅದು ಯಾರೇ ಆಗಿರಲಿ ಅಂತ ಪ್ರಭಾವಶಾಲಿ ವ್ಯಕ್ತಿ ಆಗಿರಲಿ, ಒತ್ತುವರಿ ಆಗಿರೋದನ್ನು ತೆರವುಗೊಳಿಸಿ ಅವ್ರ ಜಾಗ ಅವ್ರು ಎತ್ಕೊಳ್ಳಿ, ಅವ್ರ ಹೆಸರಲ್ಲಿ ಏನಿದೆ ಎತ್ಕೊಳ್ಳಿ. ಒತ್ತುವರಿ ಸ್ಮಶಾನ ಜಾಗ ಒತ್ತುವರಿ ಏನಿದೆ ಅದನ್ನೆಲ್ಲ ತೆರವುಗೊಳಿಸಿ ಕಾಂಪೌಂಡ್ ನಿರ್ಮಿಸ್ಕೊಡ್ಬೇಕು 1 ವಾರದ ಒಳಗಡೆ. ಇಲ್ಲ ನೋಡಿ, ನಿಮ್ಮ ಇದಾರಲ್ಲ ದಿಕ್ಕು ತಪ್ಪಿಸಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ, ಇರಿ ಮೇಡಮ್ ಏನಂತ ಕೊಟ್ಟಿದ್ದಾರೆ ಅಂದರೆ, ಈ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದೇವೆ. ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದೇವೆ ಅಂತ ಕೊಟ್ಟಿದ್ದಾರೆ. ಏನು ಕಾಂಪೌಂಡ್ ತೆಗ್ಸವ್ರ ಅವರು? ಸ್ಮಶಾನ ಜಾಗನ ಒತ್ತುವರಿ ತೆರವುಗೊಳಿಸ್ಬಿಟ್ಟವ್ರ? ಇಲ್ಲ ಕಾಂಪೌಂಡ್ ಕಟ್ಟಿಕೊಟ್ಬಿಟ್ಟಿದಾರ? ದಿಕ್ಕು ತಪ್ಪಿಸಿದ್ದಾರೆ. ಕಂಪ್ಲೇಂಟ್ ಅಲ್ಲೇ ಇದೆ. ಒಂದು ಕಾಪಿ ಎಲ್ಲ ಕಾಪಿ ಇದೆಯಲ್ಲ ಜಂಗಲ್ ತೆಗಿಬೇಕು, JCB ತಂದು ಇನ್ಸ್ಪೆಕ್ಟ್ ಬೇಕಾಗುತ್ತೆ. ಅದಾದಮೇಲೆ ಗಡಿ ಮ್ಯಾಪಿಂಗ್ ಆದ್ಮೇಲೆ ಸರ್ವೆ ಏನೋ 4 ಜನ ವಿಚಾರಕ್ಕೆ ಹೋಗಬೇಕು. ಮ್ಯಾಪಿಂಗ್ ಆದಮೇಲೆ ಒತ್ತುವರಿ ಇಲ್ಲೆಲ್ಲಿ ಒತ್ತುವರಿ ಆಗಿದೆ ಆಮೇಲೆ ನೀವು ಅವ್ರು ಏನು ಕೊಟ್ಟಿದ್ದಾರೆ, ಈ ಪ್ರಕರಣ ಇತ್ಯರ್ಥಗೊಳಿಸಿದೀವಿ ಅಂತ ಕೊಟ್ಟಿದ್ದಾರಂದ್ರೆ ಇವ್ರು ಏನು ಕೆಲಸ ಮಾಡ್ತಾರೆ? ನಾನು ಬಂದಾಗ ಬಂದು ನೋಡಿ ವೇಸ್ಟ್ ಆಗೋದು ಬೇಡ ಅಂತ ಸರ್. PDO ಸಾಹೇಬ್ರೆ, ಈಗ ನಾನು ಹೇಳೋದು ಒಂದೇ, ನಿಮಗೆ ಎಲ್ಲ ತಿಳ್ಕೊಂಡಿದ್ದೀರಾ ಇದ್ರ ಬಗ್ಗೆ, ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ. ಸ್ಮಶಾನ ಜಾಗ ಎಷ್ಟಿದೆ ಅಷ್ಟು ಮಾತ್ರ ನಾವು ಕೇಳ್ತಾರೆ, ಊರಿಗೋಸ್ಕರ ಜನಗಳಿಗೋಸ್ಕರ ಕೇಳ್ತಾರೆ. ಅದನ್ನು ತೆರವುಗೊಳಿಸಿ ಕಾಂಪೌಂಡ್ ಹಾಕ್ಕೊಡಿ ನಮಗೆ. ಅದು 1 ವಾರದಲ್ಲಿ ಆಗ್ತದೆ. ಚರ್ಚೆ ಮಾಡಿ ನೀವು ಜೊತೆ ತಹಸೀಲ್ದಾರ್ ಮೇಡಮ್ನವ್ರಿಗೆ ಕೊಟ್ಟಿದ್ದೀವಿ, ಈಗ ಮೆಮೊರಂ ಕೊಟ್ಟಿದ್ದೀವಿ. ಚರ್ಚೆ ಮಾಡಿ ಆದಷ್ಟು ದುಡ್ಡಿಲ್ಲ ಅಂದರೆ ಇಲ್ಲಪ್ಪ ದುಡ್ಡಿಲ್ಲ ನಿಧಾನಾಗಿ ಮಾಡ್ತೀವಿ ಅನ್ಬೋದು. JCB ತಗೊಂಡು ಫಸ್ಟ್ ತೆರವುಗೊಳಿಸಿ ನಾವು ಬರ್ತೀವಿ. ಇರಿ ಯಾರಾದರೂ ತಂಟೆ ತಗರಲ್ಲಿ ಇಡಕ್ಕೆ ಬಂದರೆ ಪೊಲೀಸು ಸೆಕ್ಯೂರಿಟಿ ತಗೊಳ್ಳಿ, ಪೊಲೀಸ್ಗೆ ಲೆಟ್ರ್ ಬರೀರಿ. ಜಂಗಲ್ ತೆಗಿಸಿ ಓಕೆ ಎಲ್ಲಿ ಫಿಕ್ಸ್ ಮಾಡ್ಕೋಬೇಕು ಬೌಂಡ್ರಿ ಫಿಕ್ಸ್ಗಳು ಸರಿ ತೋರಿಸ್ಕೊಟ್ಟಿದ್ದಾರೆ. ಆ ಸಂಬಂಧಪಟ್ಟ ಜಾಗಗಳಲ್ಲಿ ನಾನು ಜಂಗಲ್ ತೆಗಿಸಿ ಈಗ ಅವ್ರು ಏನು ಮಾಡ್ತಾರೆ ಅಂದರೆ ಆಲ್ರೆಡಿ ಒಂದು 60% ತೆಗೆಸಿದ್ದಾರೆ. ಸ್ಮಶಾನ ಜಾಗ ಎಷ್ಟಿದೆ ಅಷ್ಟನ್ನು ಮಾತ್ರ ಗುರುತಿಸಿ JCB ತಗೊಂಡು ಎಲ್ಲ ಕ್ಲೀನ್ ಮಾಡಿ ಕಾಂಪೌಂಡ್ ನಿರ್ಮಿಸ್ಕೊಡಿ. ಅದಕ್ಕೆ ವಿಶೇಷ ಅನುದಾನ ಬಂದಿದೆ, ಅನುದಾನ ಇದೆ, ಇಲ್ಲ ಅಂದರೆ ಏನೋ ಪರವಾಗಿಲ್ಲ.